ಹಾಯ್, PRS ಹೆಲ್ದಿ ಕುಕ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಆರೆಂಜ್ ಫ್ಲೇವರಲ್ಲಿ ಕೇಸರಿ ಬಾತ್ ಮಾಡಿ ತೋರಿಸ್ತಾ ಇದ್ದೀನಿ. ಆರೆಂಜ್ ಫ್ಲೇವರ್ ಹಾಕಿ ಹೆಂಗಪ್ಪ ಕೇಸರಿ ಬಾತ್ ಮಾಡೋದು ಅಂದ್ಕೊಂಡಿರ್ಬೋದು. ಅವಾಗೆಲ್ಲ ರಸನ ಬರೋದಲ್ವಾ, ಪೈನಾಪಲ್ಲು, ಮ್ಯಾಂಗೋ, ಆರೆಂಜು, ಅದೇ ಥರ ಫ್ಲೇವರಲ್ಲಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಇಲ್ಲಿ ಇಟ್ಟಿದ್ದೀನಿ, ನೋಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ತಗೊಂಡಿದ್ದೀನಿ. 1 ಕಪ್ ರವೆ, 1 ಕಪ್ ಸಕ್ಕರೆ, 1 2 ರಿಂದ 3 ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ, 1 3 ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ, ಆರೆಂಜು. ಇದನ್ನ ಹಾಕ್ಬಿಟ್ಟು ಹೆಂಗೆ ಕೇಸರಿ ಬಾತ್ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಫಸ್ಟು ರವೆ ಹುರ್ಕೋತಾ ಇದ್ದೀನಿ. ನೀವು ಎಷ್ಟೇ ಅಂಗಡಿಯಿಂದ ಹುರಿದಿರೋ ರವೆ ತಗೊಂಬಂದ್ರು ಒಂದು ಸ್ವಲ್ಪನಾದ್ರೂ ಏನಂದ್ರೆ ನಾಜೂಕಾಗಿ ಹುರ್ಕೋಬೇಕು. ಸ್ವಲ್ಪ ಸೀದ್ರೂ ಕೇಸರಿ ಬಾತ್ ಕೆಟ್ಟೋಗ್ಬಿಟ್ಟಿರುತ್ತೆ. ಪೂರಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಈ ತರ ಸ್ವಲ್ಪ ಒಂದು 20% ನಾವು ಒಂದ್ಸಲ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ನಾನು ಇಷ್ಟೇ ಹುರ್ಕೊಂಡಿದ್ದೀನಿ. ನೀವು ಇದೇ ತರನೇ ನೋಡಿ, ಇದೇ ಅದಕ್ಕೇನೆ ಹುರ್ಕೊಂಡ್ಬಿಡಿ, ಸಾಕು. ನೋಡಿ, ತುಪ್ಪನ ಹೋಟ್ಲಲ್ಲಿ ಹಾಕ್ದಂಗೆ ಹೆವಿ ಹಾಕೋಬೇಡಿ. ಒಂದು 6 ರಿಂದ 7 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಅದು 1 ಕಪ್ ರವೆಗೆ ಅಳತೆ ತೋರಿಸಿದ್ದೀನಲ್ಲ, 1 ಕಪ್ ರವೆ ತಗೊಂಡಿದ್ದೀನಿ. ಅದಕ್ಕೆ ಒಂದು 6 ರಿಂದ 7 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಗೋಡಂಬಿ, ದ್ರಾಕ್ಷಿ ಅದರಲ್ಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ನೋಡಿ, ದ್ರಾಕ್ಷಿ ಗೋಡಂಬಿ ಇಷ್ಟು ಫ್ರೈ ಮಾಡಿದ್ದೀನಿ. ಇಷ್ಟು ಬ್ರೌನ್ ಕಲರ್ ಬಂದಿದ ತಕ್ಷಣ ರವೆ ಉದ್ದಿರ್ತೀವಲ್ವಾ, ಇದರಲ್ಲಿ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದೇನು ಬೇಡ. ರವೆ ನೋಡಿ, 1 ಕಪ್ಪು ಹಾಕ್ತಾ ಇದ್ದೀನಿ ರವೆ. ನೀವು 1 ಕಪ್ ಆದ್ರೂ ಹಾಕೊಳ್ಳಿ, ನಿಮ್ಮ ಮನೇಲಿ ಎಷ್ಟು ಜನ ಇದ್ರೆ ಅಷ್ಟು ಹಾಕೊಳ್ಳಿ. ರವೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸಾಕು. ನೋಡಿ, ಇದು ಆರೆಂಜ್ ಏನ್ ಮಾಡಿದೀನಿ ಅಂದ್ರೆ, ಜ್ಯೂಸ್ ಜಾರ್ ಇರುತ್ತಲ್ಲ, ಅದಕ್ಕೆ 1 ರೌಂಡ್ ಹಾಕೊಂಡ್ಬಿಟ್ಟು ರಸನ ಎಲ್ಲ ಸೋಸ್ಕೊಂಡ್ಬಿಡಿ. ರಸನ ಎಲ್ಲ ಫಿಲ್ಟರ್ ಮಾಡ್ಬಿಟ್ರೆ ಅದರಲ್ಲಿ 1 ಕಪ್ ಆದ್ರೂ ಹಾಕೊಳ್ಳಿ. ನಾನಿಲ್ಲಿ ಅರ್ಧ ಕಪ್ ಹಾಕ್ತಾ ಇದ್ದೀನಿ ಆರೆಂಜ್ ರಸ. ನೀವು ಬೇಕಿದ್ರೆ 2 ಆರೆಂಜ್ ಹಾಕಿದ್ರೆ 1 ಕಪ್ ಫುಲ್ ಬರುತ್ತೆ. ಒಂದ್ಸಲ ಟೇಸ್ಟ್ ಮಾಡ್ಬಿಟ್ಟು ಚೆನ್ನಾಗಿದೆ ಅಂದ್ರೆ ಬೇಕಾದ್ರೆ 1 ಕಪ್ ಫುಲ್ಲು ಹಾಕೊಂಡ್ಬಿಡಿ. ನಾನಿಲ್ಲಿ ಅರ್ಧ ಮಾಡಿ ತೋರಿಸ್ತಾ ಇದ್ದೀನಿ. ಅರ್ಧ ಕಪ್ ತಗೊಂಡಿದ್ದೀನಿ ಜ್ಯೂಸ್, ಆರೆಂಜ್ ಜ್ಯೂಸ್. ಈ ಕಡೆ ರವೆ ಉರಿತಾ ಇದ್ದೀನಲ್ಲ, ಆ ಕಡೆ ಸ್ಟವ್ ಅಲ್ಲಿ ನೋಡಿ ಇಷ್ಟು ಬಿಸಿ ಮಾಡ್ಕೊಂಡಿದ್ದೀನಿ ನೀರು. ನೀವು ಬಿಸಿ ಮಾಡ್ಬಿಟ್ಟು ಒಂದ್ ಸೈಡಲ್ಲಿ ಇಟ್ಕೊಂಡ್ಬಿಡಿ. 1 ಗ್ಲಾಸ್ ಇಂದ 1.5 ಗ್ಲಾಸ್ ನೀರು ಅಳತೆ ತಗೊಂಡು ಒಂದ್ ಸ್ವಲ್ಪ ಬಿಸಿ ಮಾಡಿ ಸೈಡಲ್ಲಿ ಇಟ್ಕೊಂಡ್ಬಿಡಿ ನೀರ್ನ. ರವೆ ನಾನು ಫಸ್ಟೇ ಬಿಸಿ ಮಾಡ್ಕೊಂಡಿರೋದ್ರಿಂದ ರವೆ ಏನ್ ಜಾಸ್ತಿ ಫ್ರೈ ಮಾಡಿಲ್ಲ. ನೋಡಿ, 1 ಕಪ್ಗೆ 1 ಕಪ್ಪು 1/4 ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಎಲ್ಲ ಕರೆಕ್ಟಾಗಿ ಅಳತೆ ನೋಡ್ಕೊಳ್ಳಿ. ಸೂಪರ್ ಆಗಿ ಬರುತ್ತೆ ಕೇಸರಿ ಬಾತು. ಏಲಕ್ಕಿ ಪೌಡ್ರು ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಹಾಕೊಂಡ್ಬಿಟ್ಟು 2 ಸೆಕೆಂಡ್ ಸಕ್ಕರೆ ಕರ್ಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಸಕ್ಕರೆ ನುಣ್ಣಗೆ ಕರಗಿದೆ. ಇಷ್ಟಾದ್ರೂ ಫ್ರೈ ಮಾಡ್ಕೊಂಡು ಈಗ ಗಂಟು ಕಟ್ಟದೀರ ತಿರುಗಿಸ್ಕೊಬೇಕು. ನೀರು ಬರೋರು ಚೆನ್ನಾಗಿ ಗೊತ್ತಿರುತ್ತೆ, ಎಕ್ಸ್ಪೀರಿಯನ್ಸ್ ಇರೋರಿಗೆ. ಬರದೇ ಇರೋರಿಗೆ ನೋಡಿ, ಈ ತರ ಗಂಟು ಕಟ್ಟದಿರ ನೀರು ಒಂದ್ ಕಡೆ ಈ ತರ ತಿರುಗಿಸ್ಕೊತಾ ಇರಿ. 1 ಕಪ್ ರವೆಗೆ 2.5 ಕಪ್ ನೀರು ಹಾಕೊಳ್ಳಿ. ಅಳತೆ ಕರೆಕ್ಟಾಗಿ ಬರುತ್ತೆ ಕೇಸರಿ ಬಾತು. ನೋಡಿ, ಇಷ್ಟಾಗಿದೆ. ಒಬ್ಬೊಬ್ರು ಕಲರ್ ಬೇಡ ಅಂದ್ರೆ ಆರೆಂಜ್ ರಸ ಹಂಗೆ ಹಾಕೋಬಹುದು. ನಾನು ಇಲ್ಲೊಂದ್ ಸ್ವಲ್ಪ ಕಲರ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಕೊಂಡು ತಿರುಗಿಸ್ಕೊಂಡ್ಬಿಡಿ. ತಿರುಗಿಸ್ಕೊಂಡು ಲಾಸ್ಟ್ ಅಲ್ಲಿ ಆರೆಂಜ್ ತೋರಿಸ್ತೀನಿ ಹೇಗೆ ಹಾಕ್ಬೇಕು ಅನ್ನೋದು. ನೋಡಿ, ಆರೆಂಜ್ ಕಲರ್ ಸ್ವಲ್ಪ ಹಾಕಿದ್ದೀನಿ. ನೀವು ಕಲರ್ ಅಕಸ್ಮಾತ್ ಬೇಡ ಅಂದ್ರೆ ಈ ಜ್ಯೂಸ್ ಹಾಕ್ತಿರಲ್ಲ, ಇದರಲ್ಲೇ ಕಲರ್ ಬರುತ್ತೆ. ಅದು ಇದು 2 ಹಾಕಿದ್ರೆ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ. ನೋಡಿ, ಆರೆಂಜ್ ಜ್ಯೂಸು ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ರೀ. ಆ ತರ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಪೈನಾಪಲ್ ಅನ್ನೋದೇನಿಲ್ಲ, ಆರೆಂಜ್ ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ. ನಾನು ಇಲ್ಲಿ ತೋರ್ಸಕ್ಕೆ 2 ಆರೆಂಜ್ ಹಾಕೊಂಡಿದ್ದೀನಿ. ನೀವು 2 ಆರೆಂಜ್ ಹಾಕೊಂಡ್ರೆ ಫುಲ್ ರಸ ಬರುತ್ತೆ. ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸೂಪರ್ ಆಗಿ ಬರುತ್ತೆ. ಟೇಸ್ಟ್ ಮಾಡಿ ನೋಡಿ. ಚಿಕ್ಕದು 2 ಆರೆಂಜ್ ಹಾಕೊಂಡು ಅದರ ರಸ ಜ್ಯೂಸ್ ಮಾಡ್ಬಿಟ್ಟು ಸೂಪರ್ ಆಗಿ ಬಂದಿದೆ ಕೇಸರಿ ಬಾತು. ನೀವೇ ನೋಡ್ಕೊಳ್ಳಿ. ಪೈನಾಪಲ್ಗಿಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ. ರೆಡಿ ಆಗಿದೆ ಕೇಸರಿ ಬಾತು. ನೋಡಿ, ಬಿಸಿ ಬಿಸಿ ಆರೆಂಜ್ ಫ್ಲೇವರ್ ಕೇಸರಿ ಬಾತ್ ರೆಡಿ ಆಗಿದೆ. ನಮ್ಮನೆ ಬ್ರೇಕ್ಫಾಸ್ಟ್ ಇವತ್ತು ಉಪ್ಪಿಟ್ಟು ಕೇಸರಿ ಬಾತು. ಹೋದ ರೆಸಿಪಿನಲ್ಲಿ ಉಪ್ಪಿಟ್ಟು ತೋರಿಸಿದ್ದೀನಿ ಅಂದ್ಬಿಟ್ಟು ಇವಾಗ ಬರೀ ಕೇಸರಿ ಬಾತ್ ಮಾತ್ರ ತೋರಿಸ್ತಾ ಇದ್ದೀನಿ. ನಮ್ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ಹೋಟ್ಲುಗಳಲ್ಲಿ ಹೆವಿ ಆಯಿಲ್, ಹೆವಿ ತುಪ್ಪ ಏನೇನು ಹಾಕ್ತಾರೋ ಬೇಡ, ಹೋಟ್ಲಲ್ಲಿ ತಿನ್ಬೇಡ್ರಿ. ಇಷ್ಟು ಮಾತ್ರ ಮನೇಲಿ ಮಾಡ್ಕೊಂಡು ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೆಂಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.